ಓ ಮೈ ಗಾಡ್ ತ್ರಿವೇಣಿ ಎಷ್ಟು ದೊಡ್ಡದೈತಲ್ಲ ಇದು ಎಲ್ಲಿ ಕರ್ಕೊಂಡ್ ಬಂದಿ ನೀನ? ಯೋ ಹಾವ್ ಇದಾವೆ ನೋಡು ಅಲ್ಲಿ, ಹಾವು ಬಂದ್ಗಿಂದಾವ ಮತ್ತ. ಈಗ ಎಲ್ಲಿ ಬರ್ತಾವ ಹಾವು? ಈಗ ಬರಂಗಿಲ್ಲ ಅವು. ಈಗ ರಾತ್ರಿ ಅಷ್ಟ ಇರ್ತಾವ ಅದ್ರೊಳಗ, ಹಗಲತ್ ಕಾಣಂಗಿಲ್ಲ ಅವು. ನೀ ಯಾಕೆ ಅಷ್ಟಿದ್ರ ಆತಿ? ಈ ರಾಮ್ ಹೇಳೋದು ಕರೆಕ್ಟ್ ಐತೆ ತ್ರಿವೇಣಿ. ನೋಡ ಫಸ್ಟ್ ಹಾವು ಬಂತಂದ್ರೆ ನಮಗಂತ್ರ ಓಡಕ್ ಆಗಂಗಿಲ್ವಾ? ಇಲ್ಲಿ ಮೊದ್ಲ ಮುಳ್ಳು ಅದಾವು. ಅಯ್ಯ ಪ್ರೇಮ, ನೀನು ರಾಮ್ ಗತಿ ಆಡತ್ತಿಯಲ್ಲ. ಈಗೇನು ಇರಂಗಿಲ್ಲ ಹಾವು, ಚಿಂತೆ ಮಾಡ್ಬೇಡ್ರಿ ನೀವ. ಇನ್ನೂ ಮನುಷ್ಯರಿದ್ದಾಗ ಹಾವು ಬರಂಗೇ ಇಲ್ಲ ಅವು. ಮನುಷ್ಯರು ಇದ್ದಾಗ ಹೊರಗೆ ಬೀಳಂಗೇ ಇಲ್ಲ, ಎಲ್ಲಿ ಹೊಡೆದು ಬಿಡ್ತಾರೇನೋ ಅಂತೇಳಿ. ನಾವು ಯಾರು ಇಲ್ಲ ಅಂತಂದ್ರೆ ಅಷ್ಟೇ ಹೊರಗೆ ಬರ್ತಾವು. ಓಹೋ ಐ ಸಿ, ಹಂಗಂದ್ರೆ ಈಗ ಬರಂಗಿಲ್ಲ ಅವು? ಇಲ್ಲ ಬರಂಗಿಲ್ಲ. ಈಗ ಭಾಳ ವರ್ಷಗಳನ್ನಾಗಿತ್ತು ನೋಡಿ ನಾವು ಹುತ್ತ ನೋಡಿ. ತ್ರಿವೇಣಿ, ನಿಮ್ಮ ಊರಿಗೆ ಬಂದಿದ್ದು ಹುತ್ತ ನೋಡೋ ಭಾಗ್ಯ ಸಿಕ್ತು ನೋಡಂಗ. ಯಾಕ್ರೇಂಟಿ ಭಾಳ ಹತ್ತಿರಲ್ರಿ? ಯಾಕೆ ಇಲ್ಲೇನ್ರಿ? ಎಲ್ಲದಾವಲ್ಲಿ ಎಲ್ಲ ತೆಗೆದು ಬಿಟ್ಟ, ಎಲ್ಲ ತೆಗೆದು ಆ ಬಿಲ್ಡಿಂಗ್ ಅಂತ ಈ ಬಿಲ್ಡಿಂಗ್ ಅಂತ, ಫ್ಯಾಕ್ಟ್ರಿ ಅಂತ ಈ ಫ್ಯಾಕ್ಟ್ರಿ ಅಂತ ಅದನ್ನ ಮಾಡಾದ್ಬಿಟ್ಟ. ಗಿಡನ ಉಳಿಸಾತಿಲ್ಲ, ಇನ್ನು ಇದನ್ನ ಉಳಿಸ್ತಾರೇನೆ? ಈ ಜನಕ್ಕೆ ಏನಾಗೈತೋ ಏನು, ಇಂಥ ಸೈಡ್ ಬಂದಾಗ ಅಷ್ಟೇ ನೋಡಕ್ ಸಿಗ್ತಾವ ನೋಡಿ. ಈಗ ಹೌದು ಬಿಡ್ರಿ, ಅದು ನಿಜಾನ. ಕಾಲ ಹೆಂಗ್ ಚೇಂಜ್ ಆಗ್ತೈತಿ ಹಂಗೆ ಮನುಷ್ಯರು ಚೇಂಜ್ ಆಗತ್ಬಿಟ್ಟಾರ. ಮೊದಲು ನೋಡ್ರಿ ಎಷ್ಟು ಗಿಡ ಇರ್ತಿದ್ವು, ಎಷ್ಟು ಗಿಡ ಮರ ಎಲ್ಲ ಕಡೆ ಗ್ರೀನ್ 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 ಕಾಣಿಸಿತ್ತು. ಈಗ ಏನು ಇಲ್ಲೇ ಇಲ್ಲ, ಎಲ್ಲ ಬರೀ ಗಾಡಿನ ತುಂಬ್ಕೊಂಡಿರ್ತಾವ, ಬಿಲ್ಡಿಂಗ ತುಂಬ್ಕೊಂಡಿರ್ತಾವ. ಹಂಗ ಆಗೈತೆ ನೋಡ್ವಾ. ಬರ್ಬೇಕು ಸೂರಜ್ ಅವ್ರು ಬರ್ಬೇಕು. ನೀ ಹಿಂಗೆ ಗೊತ್ತಾತ್ಲೆ, ನೀ ಬಂದ್ಬಿಟ್ಟಿಯಲ್ಲ ಈ ಸೈಡ್. ತ್ರಿವೇಣಿ ಫೋನ್ ಮಾಡಿದ್ಲಪ್ಪ ದೀಪಾ ಅವ್ರಿಗೆ. ದೀಪಾ ಅವರ ಕರ್ಕೊಂಡು ಬಂದ್ರಿ ಇಲ್ಲಿ. ಜೋಕಾಲಿ ಅಂತೂ ಆಡಕ್ಕಾಗಲಿಲ್ಲ, ಹುತ್ತಾರ ನೋಡೋಣ ಅಂತೇಳಿ ಬಂದ್ವಿ. ಜೋಕಾಲಿ ಆಡಕ್ ಮಗನ ನೀ ಬರಲಿಲ್ಲ. ಹೋಗ್ರಿಪ್ಪ, ಹೆದರ್ಕೆ ಬರ್ತದೆ ಆಡಕ್ಕೆ. ನೀ ಆಡಿದ್ದೀನ ಹಂಗಂದ್ರೆ? ನಾನು ಆಡಲಿಲ್ಲ ಬಿಡ. ಮತ್ತೆ ಅದ್ಯಾ ಮಾಯ ಒಳಗೆ ಫೋನ್ ಮಾಡಿಲ್ಲ ತ್ರಿವೇಣಿ ನೀನು? ನೀ ಫೋನ್ ನನ್ನ ಜೊತೆ ಇದೆಲ್ಲ ಬರಬೇಕಾರೆ ಅದ ಹೆಂಗೆ ಫೋನ್ ಮಾಡಿದಿ? ನೀನು ಅಂಟಿ ಜೊತೆ ಮಹಮ್ಮ ಬರಾತಿದ್ದಿಲ್ಲೇನೆ, ಅವಾಗ ಫೋನ್ ಮಾಡಿದ್ದೆ ಯಾಕೆ ಇವ್ನು ಬರಲಿ ಅಂತೇಳಿ. ಹೆಂಗಾಯ್ತು ಹುತ್ತಾ? ಮಸ್ತ್ ಐತಿಲ್ಲ? ಎಷ್ಟು ದೊಡ್ಡದೈತಿ ಇದು ಹುತ್ತ. ಹಾವು ಇರಂಗಿಲ್ಲ ಇದ್ರ ಹೋಗ. ಮತ್ ನೋಡ ಹಾವು ಬಂದ್ಗಿಂದಾವು. ಹಾವ ಈಗ ಬರಂಗಿಲ್ಲ, ಆಮೇಲೆ ಬರ್ತಾವು ರಾತ್ರಿ ಹೊತ್ತು. ಮನುಷ್ಯರಿದ್ದ ಬರಂಗಿಲ್ಲ ಅವು, ಮನುಷ್ಯರಿಲ್ಲ ಅವ್ರು ಬರ್ತಾವು. ಯಾಕ ಹಂಗ್ಯಾಕದು? ಮತ್ತೆ ನಿಮ್ಮಂತ ಮನುಷ್ಯರು ಹೊಡೆದು ಬಿಟ್ರೆ ಅವ್ರಿಗೆ ಅದಕ್ಕೆ. ಯಾಕ ನೀ ಮನುಷ್ಯಾಳಲ್ಲೇನೆ? ನಾನು ಮನುಷ್ಯ, ಒಳ್ಳೆ ಮನುಷ್ಯ, ಕೆಟ್ಟ ಮನುಷ್ಯ ಅಲ್ಲ. ಹಂಗದ ನಾವು ಕೆಟ್ಟ ಮನುಷ್ಯನ್ನ? ನಿನ್ ಕಣ್ಣಿಗೆ ಹಾವು ಕಂಡ್ರೆ ನೀ ಹೊಡಿತಿ ಇಲ್ಲ? ಇಲ್ಲಪ್ಪ, ಹೊಡೆಯಂಗಿಲ್ಲ. ನಾನು ಮುದ್ದು ಮಾಡಿ ಕಳಿಸ್ತೇನೆ. ನಿಜ? ಹೂಲೇ. ಯವ್ವ ಹಾವು ಬಂದಂದು ಓಡ್ರಲ್ಲೇ. ಹಾವು ಬಂದ್ಗಿಂದಿತ್ತು. ಇಲ್ಲೇ ಯಾವ ಹಾವು ಇಲ್ಲಲೇ. ಲೇ ದೀಪಿ, ಸುಳ್ಳು ಹೇಳಿದೆ ನನಗೆ ಹಾವು ಬಂತಂತೇಳಿ. ಎಷ್ಟು ಹೊಲಸದಿ ಅಲ್ಲ ನೀನು. ಮತ್ ನೀನ ಅಂದೆಲ್ಲ ಹಾವಿಗೆ ಎದ್ರಂಗಿಲ್ಲ ಅಂತೇಳಿ, ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ನೋಡಿದೆ. ಏನೋ ಮಾತಿಗೆ ಅಂದ್ಯಪ್ಪ, ಅದು ನೀನು ನಿಜ ಮಾಡ್ಬೇಕೇನೀಗ? ಇದ್ದದ್ದನ್ನ ಹೇಳಿದ್ರೆ ಹಿಂಗೆಲ್ಲ ಆಗೋದಿಲ್ಲ, ಅದಕ್ಕೆ ಇದ್ದದ್ದನ್ನ ಹೇಳನ್ನೋದು, ಸುಳ್ಳು ಹೇಳ್ಬಾರ್ದು. ಸರಿ ತಗೋರವ, ಏನೋ ಬಿಲ್ಡಪ್ ತಗೋಣ ಅಂತೇಳಿ ಅಂತ ಹೇಳಿದೆ. ನೀ ಹಿಂಗ ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿತ್ತು? ಕೂಲ್ ಜಸ್ಟ್ ಜೋಕ್, ಕಾಮಿಡಿ ಮಾಡಿದ್ದೆ, ಸೀರಿಯಸ್ ಆಗ್ಬಿಡ. ಸರಿ ತಗೋ. ಲೇ ಸುದ್ದಿ, ನೀಲ್ ಬಂದ್ ನಿಂತೇನೆ ಅಲ್ಲ? ಹುಕಾತಿ ನಾನು ನಿನಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕಂತೇಳಿ. ಇನ್ನು ನನಗೆ ಮೊದಲು ನೀವೇ ಬಂದು ನಿಂತು ಬಿಟ್ಟಿಲ್ಲ, ಹೇಳಿ ಬರ್ಬೇಕನ್ನೋದಿಲ್ಲ ನಿಂಗೆ? ತ್ರಿವೇಣಿ ಫೋನ್ ಮಾಡಿದ್ಲ, ಅದಕ್ಕೆ ಹಂಗ ಬಂದ್ಬಿಟ್ಟ. ನಿಂಗೆ ಹೇಳ್ಬೇಕಾದ್ರೆ ನೀ ಕಾಣಲಿಲ್ವಾ, ಅದಕ್ಕೆ ಹಂಗ ಸುಮ್ಮನೆ ಬಂದ್ಬಿಟ್ಟೆ. ನಾ ಎಂತಕ್ಕೆ ಹೇಳಿ ಬರೋದು ಕಲಿ ಸ್ವಲ್ಪ. ಸರಿ ತಗೋ, ಇನ್ಮ್ಯಾಗ ಹೇಳಿ ಬರ್ತೀನಂತ. ಏನ್ ಬೇ, ಪೂಜೆ ಸಾಮಾನು ತೊಗೊಂಡ್ಬಿಟ್ಟಿಯಲ್ಲ, ಮತ್ತೆ ಹುಟ್ಟಕ್ಕೆ ಪೂಜೆ ಮಾಡೋದು ಬೇಡನೆ? ಪ್ರತಿ ವರ್ಷ ಮಾಡೋದು ಮರ್ತ್ಬಿಟ್ಟೇನೆ? ಆ ಸೈಡ್ ಹೋಗಿ ಮಾಡ್ತಿದ್ದಲ್ಲ, ಅದಕ್ಕೆ ಕೇಳಿದೆ. ಆ ಸೈಡ್ ಎಲ್ಲರೂ ತುಂಬಿಟ್ಟಾರ ಹೋಗಿ ಅಂತೇಳಿ. ಪಾಪ ಈ ಹೊತ್ತಕ್ಕೆ ಯಾರು ಪೂಜೆನ ಮಾಡಲ್ಲ, ಅದಕ್ಕೆ ಇಲ್ಲೇ ಮಾಡಿರಾಕಂತ ಇಲ್ಲಿ ಬಂದೆ ನಾನು. ಹೌದಾ, ಸರಿ ತಗೋ. ಸುನಿತಾ ಅವರ, ನೀವು ಇಲ್ಲೇ ಇರಲ್ರಿ? ತ್ರಿವೇಣಿ ಕರ್ಕೊಂಡ್ ಬಂದಿದ್ರಿ ನಮಗ ಎಲ್ಲರಿಗೂ. ಹುತ್ತ ತೋರಿಸ್ತೇನೆ ಬರ್ರಿ ಅಂತೇಳಿ, ಅದಕ್ಕೆ ಬಂದಿದ್ವಿ ನೋಡ್ರಿ. ಚಲೋ ಆತ್ ಬಿಡ್ರಿ ಬಂದಿದ್ದೆ. ಬರ್ರಿ ಪೂಜೆ ಮಾಡೋಣ ಅಂತ ಹುತ್ತಕ್ಕ. ಬರ್ರಿ, ನಾನು ಭಾಳ ದಿನ ಆತು ಪೂಜೆನೇ ಮಾಡಿಲ್ಲ ಹುತ್ತಕ್ಕೆ ಯಾವತ್ತು. ಬರ್ರಿ ಎಲ್ಲ ನೀವು ಕೂಡ್ರಿ ಬರ್ರಿ. ಹ್ಞೂನ್ರಿ ಆಂಟಿ, ಹ್ಞೂನ್ರಿ. ವಾವ್, ನಮ್ಮ ಮಮ್ಮಿ ಇಷ್ಟು ಚಲೋ ಹಾಡ್ತಾಳ, ಇವತ್ತು ಗೊತ್ತಾಗಿತ್ತು ನೋಡ್ರಿ. ನೋಡ್ಲೇ ದೀಪಿ, ಕಲ್ಕೋ ನೀನು. ನಮ್ಮ ಅತ್ತೀರ್ ನೋಡು ಹೆಂಗ್ ಮಾಡತ್ತಾರ ಹಂಗ. ನನಗೂ ಬರ್ತೈತಿ. ಕರೆಕ್ಟ್ ಹಂಗೆ ಕಲ್ಕೋವಾ. ಮತ್ತು ನಮ್ಮನಿಗೆ ಬಂದಾಗ ನೀನ ಮಾಡಕ್ಕಿ. ನಾನು ಯಾಕೆ ಮಾಡಬೇಕು? ನಿಮ್ಮ ಹಿರಿ ಸೊಸೆಯಾದಂತಹ ಪ್ರೀತಿಯವರು ಮಾಡ್ತಾರೆ. ಆ ಪ್ರೀತಿ ಎಲ್ಲಿ ಬರಬೇಕು? ಅವಳಿಗೆ ಬರಂಗಿಲ್ಲ. ನೀನೇ ಕಲ್ಕೋ. ನಿಮ್ಮ ಅಮ್ಮನ ಹತ್ತಿರ ವರ್ಸಸ್ ನಮ್ಮ ಅತ್ತೆಯ ಹತ್ತಿರ ಕಲ್ಕೋ ಎಲ್ಲನೂ. ನೀನು ಒಳ್ಳೆ ಸೊಸೆ ಅನ್ಸ್ಕೋಬೇಕು ತಾನೇ? ಒಳ್ಳೆ ಸೊಸೆ ಅನ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಕಳ್ಕೊಳಂಗಿಲ್ಲ, ನಮ್ಮ ಮನೆ ಸಂಪ್ರದಾಯ ಅನ್ನೋ ರೀತಿ ಕಳ್ಕೊಂತೇನೆ. ಇದಕ್ಕ ನಂಗೆ ಇಷ್ಟ ಆಗೋದು ನೀನು. ಕೈ ಒಳ್ಳೆ ಕೊಂದ್ರೆ ಮತ್ ನಮ್ಮ ಅವ್ವ ನೋಡಿದ್ದ ಎಷ್ಟು ಎದುರ್ತಿಲಿ. ಪ್ರೀತಿ, ನೀನು ನೋಡು ಕಲ್ಕೋ. ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ಮೇಲೆ ನೀನ ಮಾಡ್ಬೇಕಿದೆಲ್ಲ. ಹಿಂಗೆಲ್ಲ ನಂಗೆ ಮಾಡಕ್ ಬರಂಗಿಲ್ಲಪ್ಪ. ಮಾಡಕ್ ಬರಂಗಿಲ್ಲ ಅಂದ್ರೆ ಹೆಂಗಲಿ? ನಮ್ಮ ಮನೆ ಸಂಪ್ರದಾಯ ಕಲ್ಕೋಬೇಕು ನೀನು. ನಮ್ಮವ್ವ ಅಂತೂ ಕಲ್ಸೋದಾಗ ಅಷ್ಟರೊಳಗ ಐತಿ. ಇಲ್ಲೇ ನೋಡಿ ಕಲ್ಕೋ. ಚಿಂತೆ ಮಾಡ್ಬಾರ್ದು ತಗೋ ಪ್ರಿಯಮ್ಮ, ನಾವು ಅದೀವಿ ಅಂತ ಕಲ್ಸಾಕ. ಅದ ಧೈರ್ಯ ಮ್ಯಾಗದಿ ನೋಡಿಗ. ನನಗ ಚಿಂತೆ ಇಲ್ಲಪ್ಪ, ನಮ್ಮ ಹುಡುಗಿ ಎಲ್ಲ ಬರ್ತೈತಿ.
ನೀ ಪುಣ್ಯ ಮಾಡಿ ಬಿಡುಪ್ಪ. ಹುತ್ತು ಪೂಜೆ ಮಾಡಿದಕ್ಕೆ ಏನೋ ಒಂಥರ ಖುಷಿ ಸಮಾಧಾನ ನೋಡ್ರಿ. ಹಂಗಾರಿ ಅದ ಹಬ್ಬದ ದಿನ ಪೂಜೆಗಳು ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗ್ತೈತ್ರಿ. ಎಲ್ಲಾರ ಜೊತೆ ಕುಂತು ಪೂಜೆ ಮಾಡ್ತೀವಲ್ಲ ಅದ್ರಾಗೂ ಬೇರೆ ಒಂಥರ ಖುಷಿ. ಹ್ಞೂನ್ರಿಪ್ಪ, ನಮ್ಮ ಮನ್ಯಾಗ ನಾವು 3 ಜನ, ಇವ್ರಂತರೂ ಆಫೀಸ್ಗೆ ಹೋಗ್ಬಿಡ್ತಾರೆ, ಇವನು ಕಾಲೇಜ್ಗೆ ಹೋಗ್ಬಿಡ್ತದ, ನಾವು ಒಬ್ಬಕ್ಕೆ ಮಾಡ್ಕೋಬೇಕು ಎಲ್ಲಾನು. ಬೇಜಾರು ಬರ್ತಿತ್ತು ನೋಡ್ರಿ, ನನಗೆ ಭಾಳ ಖುಷಿ ಆಯ್ತು ಇಲ್ಲಿ. ಒಂದು ಕೆಲಸ ಮಾಡ್ರಿ, ನೀವು ಸುಮ್ಮನೆ ಹಬ್ಬಕ್ಕೆ ಒಂದ್ಸಲ ನಮ್ಮ ಊರಿಗೆ ಬಂದ್ಬಿಡ್ರಿ, ಎಲ್ಲಾರ ಜೊತೆ ಹಬ್ಬ ಮಾಡವಂತ್ರಿ. ಹಂಗ ಮಾಡ್ಬೇಕಂತ ಮಾಡಿ ನೋಡ್ರಿ. ನಾನು ಈಗ ನನಗೂ ಒಬ್ಬಕ್ಕೆ ಮಾಡ್ಕೊಂಡು ಸಾಕಾಗೈತಿ. ಮುಗಿತಾ ನಿಮ್ದು ಆಟ ಆಡೋದು? ಅಯ್ಯೋ ಪಾಪ ಒಬ್ಬಕ್ಕಿನ ಮಾಡ್ಕೊಳತಾನೆ ಎಲ್ಲಾನು. ಆಮೇಲೆ ಊಟ ದೋಸೆ ಕರ್ಕೊಂಡ್ ಬಂದಿದ್ದೇನೆ. ನಡಿ ವಸುಬ್ಬ ನಡಿ. ಕುಸುಮಾ ಆಂಟಿ, ನೀವು ಸೀದಾ ಮನೆಗೆ ಬರ್ಬೇಕಂತ ಅಂಕಲ್ ಫೋನ್ ಮಾಡಿದ್ರಂತ. ಮಮ್ಮಿ ಅವ ಅಂಕಲ್ದು ಊಟ ಆಗೈತಂತ, ಸೊ ಅವರು ಹೊಲಕ್ಕೆ ಹೋಗ್ಯಾರಂತ. ನೀವು ನಮ್ಮ ಮನೆಗೆ ಬರ್ಬೇಕಂತ, ನೀವು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗ್ಬೇಕಂತ, ಇಲ್ಲಿಂದ ಸೀದಾ ಮನೆಗೆ ಬರ್ಬೇಕಂತ ಅಂಕಲ್ ಏನ ಹೇಳಿದ್ರಂತ. ನೀವು ಇಲ್ಲದಿರಿ ಅಂತೇಳಿ ಅದಕ್ಕೆ ನಿಮಗೂ ಕರ್ಕೊಂಡು ಹೋಗಕ್ಕೆ ಬಂದೆ ನಾನೀಗ. ನಿಮ್ಮ ಒಂದು ಬಾರಿ ಬಿಡಿ, ನಾ ಮನೆ ಕಡೆಗೆ ಮಾಡಿದ್ದೆ ಮಾಡ್ಬೇಕಂತ. ಅದೆಲ್ಲ ನನಗೆ ಗೊತ್ತಿಲ್ರಿ. ಈಗ ಸೀದಾ ಮನೆಗೆ ಬರ್ರಿ, ಈಗ ನಾನು ಮನೆ ಕರ್ಕೊಂಡು ಹೋಗಕ್ಕೆ ಬಂದೇನಿ. ನಿಮ್ಮ ಮನೆಗಿಂದ ನಾವು ರಾತ್ರಿ ತಿನ್ಬಿಡೋಣಂತೆ. ಯವ್ವ, ನಿಮ್ಮ ಅವನೊಂದು ದೊಡ್ಡ ತಲೆಬ್ಯಾನಿ ನೋಡು ನನಗರ. ನಡೀವ ಹೋಗೋಣ ಮತ್ತೆ. ನಡ್ರಿ ಹೊಟ್ಟೆ ಹಶ್ವಾಗೈತಿ, ಜಲ್ದಿ ನಡ್ರಿ ಊಟ ಮಾಡೋಣ. ಪಾಪ ಎಲ್ಲ ಕೆಲಸ ನಿಮ್ಮ ಅವನ ಮಾಡ್ಕೊಂಡು ನಾವು ನೋಡಲಿ ಇಲ್ಲಿ ಬಂದು ಕುಂತು ಬಿಟ್ಟೇವಿ. ನೀವು ತಲೆ ಕೆಡಿಸ್ಕೋಬೇಡ್ರಿ ಆಂಟಿ, ನಮ್ಮ ಮನೆಗೆ ಇದೆಲ್ಲ ಕಾಮನ್. ಎಷ್ಟು ಚಂದ ಮಾತಾಡ್ತೀಯ ಸ್ನೇಹ ನೀನು. ಅಯ್ಯ ಕುಂತಿಯಲ್ಲ, ಎಲ್ಲ ಕರ್ಕೊಂಡ್ ಬಾ. ಇನ್ನು ಐದು ಕಣ್ಣಿಗೆ ನಾ ಚುಸ್ತಿದ್ದೀನಿ ನಾನು. ನಿಮ್ದು ಯಾವಾಗ ಮುಗಿಯುತ್ತೆ ಕೋಳಿ ಜಗಳ? ನಡ್ರಿ ಹೋಗೋಣ ನಡ್ರಿ. ಪಾಪ ಜಯಕ್ಕ ಕಾಯ್ಕೊಂಡು ಕುಂತ ಅಂತಲ್ಲಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ರಿ. ಮತ್ತೆ ಏನಾರು ಬೇಕಾದ್ರೆ ಕೇಳ್ರಿ, ನಾಚ್ಕೋಬೇಡ್ರಿ. ಅಯ್ಯೋ ಯಾಕಂದ್ರೆ ಚಿಂತೆ ಮಾಡಬೇಡ್ರಿ ನೀವು. ಮಸ್ತ್ ಊಟ ಮಾಡ್ತೀವಿ ತಗೋರಿ ಇವತ್ತು ನಾವು. ಭಾಳ ದಿನ ಆದ್ಮೇಲೆ ಇಂಥ ಭಾಗ್ಯ ಸಿಕ್ಕೈತಿ. ಇಷ್ಟು ವೆರೈಟೀಸ್ ಊಟ ಮಾಡೋದು ನಾವು ಬಿಡ್ತೀವೇನ್ರಿ? ನೀವು ಹೊಟ್ಟೆ ತುಂಬ ಊಟ ಮಾಡೋದು ಅಷ್ಟ ಸಾಕ್ರಿ ಅಣ್ಣಾರ ನಮಗೆ. ಇನ್ನೇನು ಬೇಕು ಹೇಳ್ರಿ. ನಾವು ಮಾಡಿದಕ್ಕೂ ಸಾಧ್ಯ ಯಾವಾಗ ಸಿಗುತ್ತಲ್ರಿ. ನಾವು ಮಾಡಿದ ಅಡಿಗೆ ಹೊಟ್ಟೆ ತುಂಬ ತಿಂತಾರಲ್ರಿ ಅವಾಗ. ತಲೆನೇ ಕೆಡಿಸ್ಕೋಬೇಡ್ರಿ ಅದನ್ನೆಲ್ಲ. ನಾವು ಮಸ್ತ್ ಊಟ ಮಾಡ್ತೀವಿ. ಜಯಕ್ಕರ ನಾನು ಬಂದು ನೀಡ್ತೀನಂದ್ರೆ ನಂಗೆ ಬಿಡ್ಲಿಲ್ಲ ಇಲ್ರಿ ನೀವು. ನಂಗೆ ಏನು ಕೆಲಸ ನಾಚಾತಿಲ್ಲ ನೀವು. ಇದು ತಗೋರಿ, ಮೊದಲ ಸಲ ನಮ್ಮ ಮನೆಗೆ ಬಂದಿರಿ, ಆರಾಮ್ ಸಿರಿ ಹೋಗ್ರಿ. ಮುಂದಿನ ಸಲ ಬಂದಾಗ ನಿಮ್ಮ ಕಡೆ ಅಂತ ಮಾಡಿಸ್ತೀರಂತೆಲ್ಲಾನು. ನೀವು ಹೆಂಗ್ ಮಾಡ್ತೀರಂತೆ ನಿಮ್ಮ ಕೈಯಿಂದ ಅಡಿಗೆ ತಿನ್ನೋಣಂತ. ಬರೀ ಹಿಂಗೆ ಹೇಳಿ ಮುಂದಕ್ಕೆ ಹೋಗಿಸ್ರಿ. ನನಗೆ ಕೆಲಸ ಮಾಡಕ್ ಬಿಡ್ಬೇಡ್ರಿ ನನಗೆ. ಇರ್ಲಿಪ್ಪ, ನೀವು ಕೆಲಸ ಮಾಡ್ಲಾರ್ದ ಆರಾಮ್ ಕುಂದಿರ್ತೀರಲ್ಲ, ಅದ ನೋಡಕ್ ಚಂದ ನಮಗೆ. ಅಣ್ಣಾರ ಹೊಟ್ಟೆ ತುಂಬ ಊಟ ಮಾಡ್ರೆ ಸರಿ ತಗೋರಿ ಅಣ್ಣಾರ. ಊಟ ಮಸ್ತ್ ಆಗೈತೆ ನೋಡ್ರಿ ಜಯಕರ, ಮಸ್ತ್. ಟೇಸ್ಟಿ. ಭಾರಿ ರುಚಿ ಮಾಡಿದ್ರಿ ಜಯಕರ, ಮಸ್ತ್ ಆಗಿದ್ರಿ ಅಡುಗೆ. ಅಡಿಗೆ ಚಲೋ ಮಾಡಿಲ್ಲ ವಿಜಯಕ್ಕ. ನಂಗೂ ಕಲಿಸ್ಕೊಡ್ರಿ ಅಡಿಗೆ ಹಿಂಗೆ ಮಾಡೋದು, ನಾನು ಕಲಿತೀನಿ ಅಂತ. ನೀವೆಲ್ಲರೂ ಇಷ್ಟ ಆಗ್ತಲ್ರಿ, ಸಾಕು ತಗೋರಿಪ್ಪ. ಕಲಿಸ್ಕೊಡಮ್ ತಗೋರಿ, ಅದ್ರಾಗ ಏನೈತಿ. ನಮ್ಮ ಜಯಕ್ಕ ಅಡಿಗೆ ಮಸ್ತ್ ಮಾಡ್ತಾಳ್ರಿ, ಎಲ್ಲಕ್ಕಿಂತ ರುಚಿ ಮಾಡ್ತಾ ಇಲ್ಲ. ಊರಿಗೆ ನಮ್ಮ ಜಯಕ್ಕ ಫೇಮಸ್ ಅಡಿಗೆ ಮಾಡೋದ್ರಾಗ. ಜಯವ್ವ ಅಡಿಗೆ ಮತ್ತೆ ಚಲೋ ಆಗೈತ್ವಾ. ನನ್ನ ಮಗಳಿಗೂ ಕಲಿಸ್ಕೊಡ್ವಾ ಈ ಅಡಿಗೆ ಮಾಡೋದು. ನೋಡ್ರಿ ಅಮ್ಮ, ಕಲಿಸ್ಕೊಡ್ತೀನಿ ತಗೋರಿ. ಅಂದಂಗ ನಿಮ್ಮ ಅತ್ತೆ ಹೋಗ್ಯಾವ? ನಿಮ್ಮ ಅತ್ತೆ ಕಾಣತ್ತಿರಲ್ಲ, ಊಟಕ್ಕೂ ಬಂದಿಲ್ಲ ಅವರು. ಅತ್ತಿಯವ್ರ ಅಲ್ಲಿ ಬಾಜು ಮನೆಗೆ ಹೋಗ್ಯಾರ್ರಿ ಪೂಜೆಕ್ಕ. ಮತ್ತೆ ಹಂಗ ಕಳ್ಸಂಗಿಲ್ರಿ, ಅವ್ರು ಊಟ ಮಾಡೇ ಕಳಿಸ್ತಾರೆ. ಯಾಕಂದ್ರೆ ಅತ್ತಿಯವ್ರ ಇಲ್ಲಿ ಕರೆದಾಗ ಅವ್ರು ಊಟ ಮಾಡೇ ಕಳಿಸ್ತಾರಲ್ರಿ, ಅದಕ್ಕೆ ಅವರು ಬಿಡಂಗಿಲ್ರಿ, ಊಟ ಮಾಡಿಸಿ ಕಳಿಸ್ತಾರ್ರಿ. ಗೆಳತಾರ ಇಬ್ರು ಭಾಳ ವರ್ಷದಿಂದ ಗೆಳತಾರ್ರಿ ಅವ್ರ. ಮತ್ತು ನಮ್ಮ ಅತ್ತಿಯವ್ರು ಇಲ್ಲಿ ದೀಪಾವಳಿ ಕರೆದಿರ್ತಾರ್ರಿ ಅವ್ರಿಗೆ. ದೀಪಾವಳಿ ಕರೆದಾಗ ಊಟ ಮಾಡಿಸಿ ಕುಂದ್ರಿಸಿ ಕಳಿಸಿರ್ತಾರೆ. ಸೊ ಅವರು ನಾಗರ ಪಂಚಮಿ ಕರೆದಿರ್ತಾರ್ರಿ ಅವ್ರನ್ನ. ಯಾಕಂದ್ರೆ ಅವ್ರು ನಾಗರ ಪಂಚಮಿ ದೊಡ್ಡದಾಗಿ ಮಾಡ್ತಾರಲ್ರಿ, ಅದಕ್ಕೆ ನಿಮ್ಗೆ ಹೇಳ್ಬೇಕಂತ ಮಾಡಿದ್ರಿ ಅವ್ರ. ಆ ಅಮ್ಮರ ಬಂದು ಒಮ್ಮಕ್ಕೆ ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ನನಗೆ ಹೇಳಂತ ಹೇಳಿದ್ರಿ. ಹೌದಾನ? ಇರ್ಲಿ ಬಿಡಿ, ಇರ್ಲಿ, ಹೋಗಿ ಬರ್ಲಿ, ಒಳ್ಳೇದ. ಪೂಜೆಗೆ ಯಾರು ಕರೆದ್ರೆ ಹೋಗ್ಬೇಕವಾ, ಬಿಡಬಾರ್ದು. ತಗೋರವ ತಿನ್ನ. ಹೊಟ್ಟೆ ಅಯ್ಯೋ, ನಾ ಸ್ನೇಹಿ ಕೊಡೋದ ಮರ್ತು ಬಿಟ್ಟಿದ್ದೆ ನೋಡುವ. ಆಕಿ ಪಾಪ ಆಗಂದ್ರೆ ಹೊಟ್ಟೆ ಹಶ್ವ ಅಂತಿದ್ಲ. ಚಲೋ ಆದ್ ಬನ್ನಿ ಹಾಕೊಟ್ಟಿದ್ದೆ ತಿರುವೇಣಿ. ಹ್ಞೂ ಬೇವಾ, ಹೊಟ್ಟೆ ಹಶ್ವಾಗಿ ಹೊಟ್ಟೆ ಹಶ್ವ ಗಂಟು ಬಿದ್ದಿಲ್ಲ, ಅದಕ್ಕೆ ಹಾಕೊಂಡ್ ಕೊಟ್ಟಿಗೆ. ನೀವು ಕುಂತು ಬಿಡ್ಬೇಕಿಲ್ರಿ ಜಯಕರ? ಇಲ್ರಿ, ನೀವೆಲ್ಲರೂ ಮಾಡ್ರಿ, ಆಮೇಲೆ ನಾವು ಇಷ್ಟು ಜನ ಕುಂದಿರ್ತೀವಂತ. ಏನ್ರಿ ಯೋಚನೆ ಮಾಡಿದ್ರನ? ಪಂಚಮಿ ಮುಗ್ದೈತಿ, ಜಯಕ್ಕನ್ ಪಂಚಮಿನ ಮುಗ್ದಿಲ್ಲಲ್ಲ ಇನ್ನೂ ಅಂತೇಳಿ ಏನ್ ಮಾಡ್ಬೇಕ್ರಿಪ್ಪ? 3 ದಿನ ಆಯ್ತು ಈ ವಿಡಿಯೋ ಡೌನ್ಲೋಡ್ ಮಾಡಕ್ ಇಟ್ಟು ಡೌನ್ಲೋಡ್ ಆಗತ್ತಿಲ್ರಿ. ಅಪ್ಲಿಕೇಶನ್ ಏನಾಗಿದೆ ಏನೋ ವರ್ಕ್ ಆಗತ್ತಿಲ್ಲ ಕರೆಕ್ಟ್ ಟೈಮ್ಗೆ. ಇವತ್ತು ಡೌನ್ಲೋಡ್ ಮಾಡಕ್ ಇಟ್ಟೇನಿ, ಆದ್ರೆ ನನ್ನ ಪುಣ್ಯ. ಆದ್ರೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೋಡೋಣ ಅಂತ. ದೇವ್ರ ನೆನೆಸ್ಕೊಂಡ ಡೌನ್ಲೋಡ್ ಮಾಡಕ್ ಇಡ್ತೀನಿ ಇವತ್ತು.